ಹಾಯ್ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಹೇಗಿದ್ರೆ ಎಲ್ಲರೂ ಚೆನ್ನಾಗಿದ್ದೀರಾ? ಇವತ್ತು ವರಮಹಾಲಕ್ಷ್ಮಿ ಹಬ್ಬದ ವ್ಲಾಗ್ ಆಗ್ತಾ ಇದ್ದೀನಿ. ಸೊ ನೋಡಿ, ನಿಮಗೆ ಇಷ್ಟ ಆದರೆ ಲೈಕ್, ಶೇರ್ ಆ್ಯಂಡ್ ಕಮೆಂಟ್. ಇಂದ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋಸ್ನ ನೋಡಿ. ಆ್ಯಂಡ್ ಇದು ನಮ್ಮ ಮಾರ್ನಿಂಗ್ ವ್ಯೂ. ಫಸ್ಟ್ ಟೈಮ್ ನಾವು ಬನಶಂಕರಿಗೆ ಹೋಗಿರೋದು ಹಬ್ಬದ ಶಾಪಿಂಗ್ ಮಾಡೋಣ ಅಂತ. ನಾನು ಸುಮ್ಮನೆ ಎಲ್ಲ ಈ ಕಡೆ ಎಲ್ಲ ಬರೋಲ್ಲ, ತುಂಬ ಜನ ಇರ್ತಾರೆ. ಆ್ಯಂಡ್ ಮನೆ ಹತ್ರನೇ ಎಲ್ಲರೂ ಒಂದು 50-100 ರೂಪಾಯಿ ಜಾಸ್ತಿ ಆದರೂ ಪರವಾಗಿಲ್ಲ, ಅಲ್ಲೇ ತೊಗೊಂಡು ಬರೋದನ್ನ ಪ್ರಿಫರ್ ಮಾಡ್ತಾಯಿದ್ವಿ. ಬಟ್ ಇವತ್ತು ನಮ್ಮ ನೈಬರ್ ನಾವಿಬ್ಬರು ಒಟ್ಟಿಗೆ ಹೋಗೋಣ ಅಂತ ಪ್ಲ್ಯಾನ್ ಮಾಡಿಕೊಂಡು ಬನಶಂಕರಿಗೆ ಬಂದಿದ್ವಿ. ಇಲ್ಲಿ ನನಗೆ ನಿಜ ರೇಟ್ ಪರವಾಗಿಲ್ಲ, ಕಮ್ಮಿ ಅನಿಸ್ತು. ನಮ್ಮ ಲೇಔಟಲ್ಲಿ ಸಿಗೋದಕ್ಕಿಂತ ಇಲ್ಲಿ ಆಬ್ವಿಯಸ್ಲಿ ರೇಟ್ ಕಮ್ಮಿ ಇರುತ್ತೆ. ಬಟ್ ಓಡಾಡಿ ಸುತ್ತಕೊಂಡು ತೊಗೊಂಡು ಬರಬೇಕು. ಫ್ರೂಟ್ಸು, ಹೂವು ಎಲ್ಲ ಸಿಕ್ತು. ಬಟ್ ನಾವು ಓದಿಂಗಿದ್ದ ದಿನ ಮಳೆ ಬರ್ತಾಯಿತ್ತು, ಬಿಡ್ತದು. ಬಟ್ ಚೆನ್ನಾಗಿ ಶಾಪಿಂಗ್ ಮಾಡ್ಕೊಬಂದ್ವಿ. ಮಲ್ಲಿಗೆ ಹೂವು ಎಲ್ಲ ಸಖತ್ತಾಗಿ ಸಿಕ್ತು. 100 ರೂಪಾಯಿಗೆ 3 ಮಾಳ ಸಿಕ್ತು. ಹಣ್ಣು ಎಲ್ಲನೂ ಕಮ್ಮಿ ಇತ್ತು. ಹಾರ ಇರ್ಬೋದು, ಆಮೇಲೆ ಮಾರು ಕಂಪೇರ್ ಮಾಡಿದ್ರೆ ಒಂದು 50-100 ರುಪೀಸ್ ಕಮ್ಮಿನೇ ಇರುತ್ತೆ. ಬಟ್ ಹೋಗಿ ಬರೋದು ಓಕೆ ಅಂದರೆ ಇಲ್ಲಿ ಬರ್ಬೋದು ಬನಶಂಕರಿ ಇಲ್ಲಿ. ಆ್ಯಂಡ್ ನಾವು ಹೋದಾಗ ಅಷ್ಟು ಜನ ಇರಲಿಲ್ಲ, ಬಟ್ ಬರೋ ಅಷ್ಟೊತ್ತಿಗೆ ಫುಲ್ಲು ಜಾಸ್ತಿ ಜನ ಆಗೋಗಿದ್ರು. ಬಟ್ ಇಲ್ಲೊಂಥರ ಬಂದಾಗ ಆ ಹಣ್ಣು, ಆಮೇಲೆ ಹೂವುಗಳು, ಅದೆಲ್ಲ ಫುಲ್ಲು ವೆರೈಟಿ ನೋಡೋದೇ ಒಂಥರ ಖುಷಿ ಅನಿಸುತ್ತೆ. ಯಾವ್ದು ಬೇಕು ನೋಡಿ ಅದು ಸಿಗುತ್ತೆ. ಆ್ಯಂಡ್ ಚೆನ್ನಾಗಿ ಅನ್ನಿಸ್ತಾಯಿತ್ತು. ನಾವು ಒಂದಷ್ಟು ಹೂವು, ಹಣ್ಣು, ಆಮೇಲೆ ಬಳೆ, ಆಮೇಲೆ ಲೋಟಸ್ ಆ ಥರ ಎಲ್ಲ ಶಾಪಿಂಗ್ ಮಾಡಿಕೊಂಡು ಬಂದ್ವಿ. ಚೆನ್ನಾಗಿ ಅನ್ನಿಸ್ತು. ಫಸ್ಟ್ ಟೈಮ್ ಬಂದಿದ್ದು. ಸುನಿ ಹಂಗೂ ಅಂತಾಯಿದ್ರು, ಹೋಗ್ತೀಯಾ, ನಿಜ ಹೋಗ್ತೀಯಾ ಅಂತ. ಇಲ್ಲ, ಒಂದು ಎಕ್ಸ್ಪೀರಿಯೆನ್ಸ್ ಆಗುತ್ತೆ, ಹೋಗೋಣ ಅಂತ ಅಂದ್ಕೊಂಡಿದ್ದೀನಿ ಅಂದ್ಬಿಟ್ಟು ಹೋದೆ. ಮಳೆ ಒಂಚೂರು ಗಜ ಅನಿಸ್ತಾ ಇತ್ತು. ಒಂದೇ ಸತಿನೂ ಬರ್ತಾಯಿರಲಿಲ್ಲ, ಸ್ವಲ್ಪ ಜಿನ್ಗೋದು, ಆಮೇಲೆ ಮತ್ತೆ ಕಮ್ಮಿ ಆಗ್ತಾಯಿತ್ತು, ಮತ್ತೆ ಜೋರಾಗಿಬಿಡೋದು. ಸೊ ಒಂಥರ ಚೆನ್ನಾಗಿ ಅನ್ನಿಸ್ತು. ದಿಂಡು, ಹಾರ, ತೋಮಾಲೆ ಅಂತೂ ಎಲ್ಲ ಮಾತಾಡ್ಸೋಕ್ಕಾಗಲ್ಲ. ನಾವು ಅದನ್ನೆಲ್ಲ ಏನೂ ಪರ್ಚೇಸ್ ಮಾಡಲಿಲ್ಲ. ಸಿಂಪಲ್ಲಾಗೆ, ನಾನಂತೂ ಲಕ್ಷ್ಮಿ ಕೂರಿಸಲ್ಲ, ಬಟ್ ಸಿಂಪಲ್ಲಾಗಿ ಮನೇಲಿ ಪೂಜೆ ಅಂತೂ ಮಾಡ್ತೀವಿ. ಆ್ಯಂಡ್ ಈ ಥರ ಹಾರ ಎಲ್ಲ 2000 ಹೇಳ್ತಾಯಿದ್ರು. ಬಟ್ ಚೆನ್ನಾಗಿತ್ತು ನೋಡೋಕ್ಕೆ. ಅದನ್ನು ಕೂಡ ಪರ್ಚೇಸ್ ಮಾಡ್ತಾಯಿದ್ರು ಗೊತ್ತಾ ತುಂಬ ಜನ. ನಾವು ಎಲ್ಲ ತೊಗೊಂಡು ಬರೀ ಚಿಕ್ಕ ಪುಟ್ಟ ಗ್ಲಿಮ್ಸ್ ಮಾತ್ರ ತೊಗೊಂಡೆ ನಿಮಗೆ ತೋರಿಸೋಣ ಅಂತ. ಅಲ್ಲಿಂದ ಹೊಟ್ಟೆ ಕೂಡ ಹಶ್ವಿತ್ತು. ಮೇಲ್ಕೋಟೆ ಪುಳಿಯೋಗರೆ ತಿಂದ್ಕೊಂಡು, ಚಿತ್ರಾನ್ನ ತಿಂದ್ಕೊಂಡು ವಾಪಸ್ಸು ನಾವು ಮನೆ ಕಡೆಗೆ ಬಂದ್ವಿ. ಚೆನ್ನಾಗಿತ್ತು. ಶಾಪಿಂಗ್ ಅಂತೂ ಸೂಪರಾಗಾಯಿತು. ಇದೆಲ್ಲ ನಿನ್ನೆ ಶಾಪ್ ಮಾಡ್ಕೊಂಡು ಬಂದಿದ್ದು. ಇದರಲ್ಲಿ ಕಟ್ಟಿರೋ ರೋಸು ಮತ್ತು ಸಾಮಂತಿಗೆ, ಆ್ಯಂಡ್ ಇದು ಬಿಡಿ ಹೂವು, ಇದು ಮಲ್ಲಿಗೆ ಹೂವು, ಒಂಚೂರು ಇದೆಲ್ಲ ಫ್ರೂಟ್ಸು, ಒಂದು 4-5 ಥರದ್ದು, ಬನಾನಾ ಆ್ಯಂಡ್ ಲೋಟಸ್ಸು ಮತ್ತು ರೋಸ್ ಇಷ್ಟು ತೊಗೊಂಡು ಬಂದಿದ್ದು ನೆನ್ನೆ. ಬೀರು ಬಟ್ಟೆನೇ ತಂದಿರಲಿಲ್ಲ, ಸೊ ಹಾಗಾಗಿ ಅವನಿಗೆ ಒಂದು ಜೊತೆ ಬಟ್ಟೆ ತಂದಿದ್ದೀನಿ. ಆಗ್ತಾಗ ತೋರಿಸ್ತೀನಿ. ಅವನಿನ್ನೂ ಇವಾಗ ಹಾಲು ಕುಡಿತಾ ಇದ್ದಾನೆ ಎದ್ದುಬಿಟ್ಟು ಇಲ್ಲಿ. ಆ್ಯಂಡ್ ಈ ಸೈಡ್ಗೆ ನಾವು ದೇವ್ರ ಮನೆನ ಶಿಫ್ಟ್ ಮಾಡ್ಕೊಂಡಿದ್ದೀವಿ. ತುಂಬ ಜನ ಗ್ಯಾಸ್ ಸ್ಟವ್ ಎದುರುಗಡೆಗೆ ಇಟ್ಕೋಬೇಡಿ, ಚೇಂಜ್ ಮಾಡಿ ಅಂತ ಹೇಳ್ತಾಯಿದ್ರು. ಸುನಿನೂ ಕೂಡ ಸರಿ ಈ ಸೈಡ್ ಶಿಫ್ಟ್ ಮಾಡ್ಬಿಟ್ಟು, ನಮ್ಗೆ ಐಡಿಯಾ ಬಂದಿರಲಿಲ್ಲ. ಇಲ್ಲಿ ಫ್ರಿಜ್ ಇಟ್ಬಿಟ್ಟಿದ್ವಿ, ಸೊ ನಮಗೆ ಗೊತ್ತಾಗ್ತಾ ಇರಲಿಲ್ಲ. ಆಮೇಲೆ ಸರಿ ಸುನಿ ಫ್ರಿಜ್ನ ಆ ಕಡೆ ಇಟ್ಬಿಟ್ಟು ಇಲ್ಲಿ ಸೆಟಪ್ ಮಾಡ್ಕೊಳ್ಳೋಣ, ಇದು ಒಳ್ಳೆ ಜಾಗ, ಅಂದರೆ ವಾಸ್ತು ಪ್ರಕಾರ ಇಲ್ಲಿ ಇಡ್ಬೋದು ಅಂತ ಅಂದರು. ಅಲ್ಲೂ ಇಡ್ಬೋದು, ಇಲ್ಲೂ ಇಡ್ಬೋದು, ಇದು ಸೆಕೆಂಡ್ ಆಪ್ಷನ್ ಥರ. ಸರಿ ಇಲ್ಲೇ ಇಟ್ಕೊಳ್ಳೋಣ, ಈಸಿಯಾಗಿ ಚೆನ್ನಾಗಿರುತ್ತೆ ಅಂದ್ಬಿಟ್ಟು ಈ ಕಡೆಗೆ ಶಿಫ್ಟ್ ಮಾಡ್ಕೊಂಡಿದ್ದೀವಿ. ಆ್ಯಂಡ್ ಅಲ್ಲಿ ಇದ್ದಿದ್ದೆಲ್ಲ ಚೇಂಜ್ ಮಾಡಿಬಿಟ್ಟಿದ್ದೀವಿ. ಮನೆ ಫುಲ್ಲು ಡೀಪ್ ಕ್ಲೀನ್ ಮಾಡಿ ಒಂಥರ ಫ್ರೆಶ್ ಸ್ಟಾರ್ಟ್. ಸೊ ಇದು ನಮ್ಮ ದೇವ್ರ ಮನೆ ಸೆಟಪ್. ಇವಾಗ ಒಂಥರ ಚೆನ್ನಾಗಿ ಅನಿಸುತ್ತೆ. ಆ ಸೈಡ್ ಈ ಸೈಡ್ ಏನು ಇಕ್ಕಟ್ಟು ಅನ್ಸಲ್ಲ. ಇಲ್ಲಿ ಮಾಮೂಲಿ ಪ್ಯಾಂಟ್ರಿ ಅಂದರೆ ಟಾಯ್ಲೆಟ್ ಇದೆ. ಬಟ್ ಆ ಕಡೆ ಈ ಕಡೆ ನೋಡಿ ಇಷ್ಟು ಜಾಗ ಖಾಲಿ ಅನ್ಸುತ್ತೆ. ನಿಂತ್ಕೊಂಡು ಪೂಜೆ ಮಾಡೋಕ್ಕಾಗಿರ್ಬೋದು, ಎಲ್ಲದಕ್ಕೂ ಒಂಥರ ಚೆನ್ನಾಗಿದೆ. ಈಗ ಸದ್ಯಕ್ಕೆ ಇಷ್ಟು ಸಾಕು ನಮಗೆ. ಸೊ ಸೂಪರ್ ಆಗಿದೆ. ಇವಾಗ ಸುನಿ ಏನು ಮಾಡ್ತಾ ಇದ್ದಾರೆ ಅಂತ ತೋರಿಸ್ತೀನಿ. ನಾನು ಸಾರು ಮಾಡಿಬಿಟ್ಟೆ. ಇನ್ನು ಪಲಾವ್ ಒಂದು ಮಾಡಿ, ಕೋಸಂಬರಿ ಒಂದು ಮಾಡಬೇಕು. ಏನೋ ಅವರೆಕಾಳು ಹುಳಿ ಮಾಡಿದ್ದೀನಿ. ಗೊತ್ತಿದೆ ಚೆನ್ನಾಗಿ. ಅವಾಗಲೂ ಒಂದು ಸ್ವಲ್ಪ ಉಪ್ಪು ಹೋಗ್ಬೇಕು. ಆ್ಯಂಡ್ ಸನಿ ಏನು ಮಾಡ್ತಾ ಇದ್ದಾರೆ ತೋರಿಸ್ತೇನೆ. ವೀರ್ ನೀನು ಸ್ಲಿಪ್ಪರ್ ಆಚೆ ಸರಿ ಕ್ಲೀನಾಗಿ ಇಡು. ಅಕ್ಕ ಅಲ್ಲೋ ಹಾಕು. ಗಿಡಕ್ಕೂ ಹಾಕಿ, ಸ್ವಲ್ಪ ಆ ಗಿಡಕ್ಕೆ ಚೂರು ಗಿಡದ ಮೇಲೆ ಹಾಕಿ ಧೂಳೋಗ್ಲಿ. ನೀನು ಸ್ಲಿಪ್ಪರ್ ಸೈಡ್ಗೆ ಹೋಗ್ಬೇಕು. ಅಲ್ಲಲ್ಲ,
ಅಲ್ಲಿ ನಿನ್ನ ಜಾಗದ ಹತ್ರ ಇಟ್ಕೊ. ಏನು ಸೈಡ್ಗೆ ಐತಲ್ಲ ಅಂತ ಮನೆ ಗಲೀಜ್ ಮಾಡಂಗಿಲ್ಲ. ಇವತ್ತು ನಾವು ಪೂಜೆ ಮಾಡಬೇಕು. ವಾಟ್ ಇಟ್ ನಾನು ಒರೆಸ್ತೀನಿ ಬಿಡು. ಪೈಪ್ ಹಾಕಲ್ವಾ? ಇಲ್ಲಿ ನಿನ್ ಗಾಡಿಗೆ ಒಂಚೂರು ಹಾಕು, ಫುಲ್ ಕೊಚ್ಚೆ. ಇಲ್ಲಿ ನೋಡಿದ್ದೆ ಪೈಪೆಲ್ಲ ಬಿಟ್ಟಿದ್ರು. ವೆದರ್ ಚೆನ್ನಾಗಿದೆ, ಲೈಟಾಗಿ ಬಿಸಿಲು ಬರ್ತಾ ಇದೆ. ಇವತ್ತು ಮಳೆ ಬಂದಿಲ್ಲ ಅಂದರೆ ಚೆನ್ನಾಗಿರುತ್ತೆ ಎಲ್ಲ ಮನೆ ಅರ್ಶಿನ ಕುಂಕುಮಕ್ಕೆ ಹೋಗೋದಕ್ಕೆ ಎಲ್ಲದಕ್ಕೂ. ಸೊ ಸಂಜೆ ಹೇಗಿರುತ್ತೆ ವೆದರ್ ಹೇಳೋಕ್ಕಾಗಲ್ಲ, ಬಟ್ ಈಗಂತೂ ಚೆನ್ನಾಗಿದೆ ಬೆಳಿಗ್ಗೆ. ವಾಟ್ ಕುತ್ಕೊಂಬರಿ ಕ್ಲೀನಾಗಿ. ಏನು ಬರೀತಾ ಇದೆಯಾ? ಫಿಲ್ಟ್ರ್ ಹಾಕಿದೆ ನಿಮಗೆ, ಸ್ನಾನ ಮಾಡಬೇಕು ಇವಾಗ ನೀನು. ಸ್ನಾನ ಮಾಡಿಕೊಂಡು ಹೊಸ ಬಟ್ಟೆ ಹಾಕೋಬೇಕು. ಓಕೆ, ಇಲ್ಲಿ ಒಂದು ಸ್ವಲ್ಪ ಕ್ಲೀನ್ ಮಾಡಿ ಸೆಟಪ್ ಥರ ಮಾಡಿದ್ದೀನಿ. ಇವಾಗ ನೋಡಿ ಹಿಂಗೆ ಅನಿಸುತ್ತೆ, ಇಲ್ಲಿ ದೊಡ್ಡ ಕಾಣಿಸುತ್ತೆ. ಆ್ಯಂಡ್ ಇಲ್ಲೂ ಎಲ್ಲ ಖಾಲಿ. ಆ್ಯಂಡ್ ದೇವ್ರ ಮನೆ ಹಾಲು ಈ ಕಡೆ ಎಲ್ಲ ಫ್ರಿಜ್ ಇಟ್ಬಿಟ್ಟಿದ್ದೀನಿ. ಇದನ್ನು ಶೀಘ್ರದಲ್ಲೇ ಕಳಿಸ್ತೀನಿ ಆಚೆ. ಅಷ್ಟೆ. ಸುನಿ ಕೂಡ ಆಚೆ ಕಡೆ ನನಗೆ ಬಾಗಿಲೆಲ್ಲ ತೊಳ್ದು ಕೊಟ್ಟರು. ನಾನು ಅವ್ರಿಗೆ ಕಾಫಿ ಮಾಡಿಕೊಟ್ಟೆ. ವೀರು ಕೂಡ ಹೀಟ್ರ್ ಹಾಕಿದ್ದೆ. ಬೆಳಗ್ಗೆನೇ ಸೀರೆ ಹಾಕ್ಕೊಳ್ಳೋದು ಬೇಡ, ಫಸ್ಟ್ ಎಲ್ಲ ಕೆಲಸ ಮುಗಿಸ್ಕೊಂಡು ಆಮೇಲೆ ಸೀರೆ ಉಟ್ಕೊಳ್ಳೋಣ ಅಂತ ಪ್ಲ್ಯಾನ್ ಮಾಡ್ಕೊಂಡಿದ್ದೆ. ಹಾಗಾಗಿ ರೀಸೆಂಟಾಗಿ ತೊಗೊಂಡಿದ್ದು ಒಂದು ಕುರ್ತಿನೇ ಹಾಕ್ಕೊಂಡು ಇದೆ. ಯಾಕಂದರೆ ಸೀರೆ ಉಟ್ಕೊಂಡು ಇವನಿಗೆ ಸ್ನಾನ ಮಾಡಿಸೋದಾಗಿರ್ಬೋದು ಅದೆಲ್ಲ ಮಾಡೋಕ್ಕೆ ಆಗೋದಿಲ್ಲ. ಎಲ್ಲ ಮುಗಿಸ್ಕೊಂಡ್ಮೇಲೆ ಇನ್ನೇನು ಪೂಜೆ ಮಾಡೋ ಟೈಮಲ್ಲಿ ಹೋಗಿ ಸೀರೆ ಉಟ್ಕೊಂಬರೋಣ ಅಂತ ಪ್ಲ್ಯಾನ್ ಮಾಡ್ಕೊಂಡಿದ್ದೆ. ಇವನು ಬೆಳಗ್ಗೆನೇ ಈ ನಡುವೆ ಏನಂದರೆ ಈ ಥರ ಕಲರಿಂಗ್ ಮಾಡೋದು, ಬರೆಯೋದು ಆ ಥರ ಮಾಡ್ತಾನೆ. ರಜಾ ಬೇರೆ ಕೊಟ್ಟಿದ್ರು 3 ದಿನ, ಫ್ರೈಡೇ, ಸ್ಯಾಟರ್ಡೆ, ಸಂಡೇ. ಅವನಂತೂ ಫುಲ್ ಖುಷಿ. ಒಂಥರ ಅವನಿಗೆ ಸ್ಕೂಲ್ಗೆ ಹೋಗಬೇಕು ಅಂತಲೂ ಇಷ್ಟ, ಬಟ್ ಮಕ್ಕಳಿಗೆ ಒಂಥರ ಬೆಳಗ್ಗೆ ಏನು ಬೇಗ ಎದ್ದೊಳ್ಬೇಕಂತಾರಲ್ಲ, ಆರಾಮಾಗಿ ನಿಧಾನಕ್ಕೆ ಎದ್ದೊಳ್ಬೋದು. ಬಟ್ ಮಲ್ಕೊಳ್ಳಿ ಅಂತಲೇ ಅಂದ್ಕೊಂಡೆ, ಬಟ್ ನಾನು ಎದ್ದು ಬಂದ ತಕ್ಷಣ ಅವನು ಎದ್ದು ಬಂದುಬಿಡ್ತಾನೆ. ಒಂಚೂರು ಸೌಂಡಾದರೂ ಎದ್ದುಬಿಡ್ತಾನೆ ಬೆಳಗ್ಗೆ ಹೊತ್ತು. ಸರಿ ಬಂದು ಕೂತ್ಕೊಂಡು ಹೆಂಗೋ ಆರಾಮಾಗಿ ಕೂತಿದ್ದ. ನಾವು ಒಂದಷ್ಟು ಕೆಲಸಗಳನ್ನ ಮುಗಿಸ್ಕೊಂಡೆ. ಇವತ್ತು ನಾನು ಪ್ಲ್ಯಾನ್ ಮಾಡ್ಕೊಂಡಿದ್ದು ಬಂದುಬಿಟ್ಟು ಬರೀ ಅವರೆಕಾಯಿ ಸಾರು, ಆಮೇಲೆ ಪಲಾವ್ ಮಾಡ್ಕೊಳ್ಳೋಣ. ಸುನಿಗೆ ಪಲಾವ್ ಇಷ್ಟ ಆಗುತ್ತಲ್ಲ, ಹಾಗಾಗಿ ನಾನು ಸ್ವೀಟ್ ಏನೂ ಮಾಡೋಕ್ಕೋಗಿಲ್ಲ. ಸುನಿ ಲಾಸ್ಟ್ ಟೈಮ್ ಪಾಯಸ ಮಾಡಿದ್ದೆ, ಅವರು ಅಷ್ಟು ಸ್ವೀಟ್ ತಿನ್ನೋದಿಲ್ಲ. ಸುಮ್ಮನೆ ಒಬ್ಳಿಗೋಸ್ಕರ ಮಾಡ್ಕೊಳ್ಳೋದಕ್ಕಿಂತ ಆಚೆಯಿಂದನೇ ರವೆ ಉಂಡೆ ಮತ್ತು ಡ್ರೈ ಜಾಮೂನ ತಂದಿದ್ವಿ. ಡ್ರೈ ಜಾಮೂನು ಇಷ್ಟ ಆಗುತ್ತೆ, ವೀರೂ ತಿಂತಾನೆ, ನನಗೂ ಇಷ್ಟ, ಸುನಿಗೂ ಇಷ್ಟ. ಆ್ಯಂಡ್ ರವೆ ಉಂಡೆ ಸುನಿಗೆ ಇಷ್ಟ. ಸೊ ಹಾಗಾಗಿ ಅದನ್ನು ಕೂಡ ತೊಗೊಂಡು ಬಂದಿದ್ವಿ. ಆ್ಯಂಡ್ ಈಗ ಅವನಿಗೆ ಸ್ನಾನ ಮಾಡಿಸ್ಬಿಡ್ತಾ ಇದ್ದೀನಿ. ಆರಾಮಾಗಿ ಮಾಡಿಸ್ಕೊಂತಾನೆ, ಏನು ಆ ಥರ ಏನೋ ಪ್ರಾಬ್ಲಮ್ ಏನಿಲ್ಲ. ಹಾಯ್, ಹೆಂಗಿದೆ ನಿಮ್ಮ ಬಟ್ಟೆ? ಇಲ್ಲಿ ನೋಡು, ನನ್ನ ನೋಡಬೇಕು, ಅದೆಲ್ಲ ನೋಡು. ಹಾಂ, ಏನದು? ಪೊಲೀಸ್ ಬೈಕ್. ಯಾರು ಕೊಡಿಸಿದ್ದು? ನಾನು ಯಾರು? ಸ್ವಾತಿ ಯಾರು ನಿಂಗೆ? ನಿಂಗೆ ಯಾರು ಸ್ವಾತಿ? ನಾನೇನಾಗ್ಬೇಕು ನಿಂಗೆ? ನಾನು ಯಾರು ನಿಂಗೆ? ಹಾಂ, ಯಾರು? ನಾನು ಯಾರು? ನಾನು ಯಾರು? ನೀನೇನಂತ ಕರೆಯೋದು ನನ್ನ? ಏ, ನನ್ನನ್ನು ನೀನು ಏನಂತ ಕರೆಯೋದು? ಮಮ್ಮ. ಸ್ವಾತಿ ಏನಾಗಬೇಕು? ಅಮ್ಮ. ಬಟ್ಟೆ ಹೆಂಗಿದೆ? ಹೌದಾ? ಬಿದೋತೆ. ನಾಡ್ಸ್ಕೊತಾವಳ. ಅಲ್ಲು ಜೊತೆ ಕೂಕನು ನೀನು ಉಜ್ದಲ್ಲು ನೋಡಿದ್ರಲ್ಲ. ಹಬ್ಬದ ದಿನ ಕುಕ್ಕುಗೆ ಕೂಡ ಸ್ನಾನ ಆಗ್ತಾಯಿದೆ. ಅವಳಿಗೂ ಹಬ್ಬದ ಫೀಲ್ ಬರಬೇಕಲ್ವ, ಹಾಗಾಗಿ. ಆ್ಯಂಡ್ ತುಂಬ ಚೆನ್ನಾಗಿ ಹೋಗ್ತಾಯಿತ್ತು ಬೆಳಗ್ಗೆನೆ. ಇಂದಿನ ದಿನವೇ ಎಲ್ಲ ಪ್ಲ್ಯಾನ್ ಮಾಡ್ಕೊಂಡಿದ್ದೆ. ದೇವ್ರ ಸಾಮಾನು ತೊಳೆಯೋದಾಗಿರ್ಬೋದು, ಮನೆ ಫುಲ್ಲು ನೀವು ನೋಡ್ದಂಗೆ ಅರೇಂಜ್ ಮಾಡ್ಕೊಂಡ್ವಿ. 1-2 ದಿನ ಅದರದ್ದೆಲ್ಲ ಏನು ನಾನು ಅಷ್ಟು ವ್ಲಾಗ್ ಮಾಡಿಲ್ಲ, ಬಟ್ 1-2 ವ್ಲಾಗ್ ಆಗಿದೆ.
ಅದನ್ನು ಈ ವ್ಲಾಗ್ ಆದಮೇಲೆ ಹಾಕೋಣ, ಇಲ್ಲಾಂದರೆ ವರಮಹಾಲಕ್ಷ್ಮಿ ಹಬ್ಬದ ವ್ಲಾಗ್ ತುಂಬಾ ಲೇಟ್ ಆಗಿಬಿಡುತ್ತೆ ಅಂದ್ಬಿಟ್ಟು ಅದನ್ನು ಹಾಗೆ ಇಟ್ಟಿದ್ದೀನಿ. ಅದನ್ನು ನೆಕ್ಸ್ಟ್ ಅಪ್ಲೋಡ್ ಮಾಡ್ತೀನಿ. ನನಗೇನಂದರೆ ಎಡಿಟ್ ಮಾಡಿ ಹಾಕೋಕ್ಕೆ ಟೈಮ್ ಸಿಗ್ತಾ ಇರಲಿಲ್ಲ. ಈ ನಡುವೆ ಸ್ವಲ್ಪ ಕ್ರೋಶೆ ಎಲ್ಲ ಮಾಡ್ತಾಯಿರ್ತೀನಲ್ವ, ಅದ್ರ ಕಡೆ ಇಂಟ್ರೆಸ್ಟ್ ಕೂತ್ಕೊಂಡು ಅದನ್ನೇ ಮಾಡ್ತಾಯಿರ್ತೀನಿ. ಹಾಗಾಗಿ ನಂದು ವ್ಲಾಗ್ಸ್ ಎಲ್ಲ ಸ್ವಲ್ಪ ಲೇಟ್ ಆಗ್ತಾಯಿದೆ ಅಷ್ಟೇ. ಬಟ್ ಬೇಗ ಬೇಗ ಹಾಕಿ ಮುಗಿಸ್ಬಿಡ್ತೀನಿ. ಆ್ಯಂಡ್ ಜಾಸ್ತಿ ಏನೂ ರೆಸಿಪಿ ಇಟ್ಕೊಂಡಿರಲಿಲ್ಲ, ಬರೀ ಸಾಂಬಾರು, ಪಲಾವ್ ಮತ್ತು ಕೋಸಂಬರಿ, ಹೆಂಗಿದ್ರು ಸ್ವೀಟ್ ಆಚೆಯಿಂದ ತಂದಿದ್ದೆ ಹಾಗಾಗಿ. ಆ್ಯಂಡ್ ಇನ್ನೊಂದು ಏನಂದರೆ ನನಗೆ ಏನೋ ಒಂಥರ ನಿನ್ನೆಯಿಂದನೂ ನಮ್ಮಮ್ಮ ನೆನಪಾಗ್ತಾಯಿತ್ತು. ಸುನೀಕ್ ಕೂಡ ನೆನೆಸ್ಕೊಂಡ್ರು ಹಬ್ಬದ ದಿನ ನಮ್ಮಮ್ಮನ. ಅದೆಲ್ಲ ಮಿಸ್ ಮಾಡ್ಕೋತೀವಿ. ಸೊ ಒಂದು ಸ್ವಲ್ಪ ಅದಕ್ಕೆ ಡಲ್ಲಾಗಿದ್ದೆ. ಸುನಿ ಹಂಗೋ ಅಂತಾಯಿದ್ರು, ಆರಾಮಾಗಿರೋ ಖುಷಿಯಾಗಿ ಮಾಡೋ ಪೂಜೆ, ನಿಮ್ಮಮ್ಮನೂ ಇದೆಲ್ಲ ನೋಡ್ತಾಯಿದ್ರೆ ಅವ್ರಿಗೂ ಖುಷಿಯಾಗುತ್ತೆ ಅಂತ ಹೇಳ್ತಾಯಿದ್ರು. ಒಂಥರ ಅನ್ನಿಸ್ತು ಅವ್ರಿಗೆ. ಹಬ್ಬ ಅದೆಲ್ಲ ಸಖತ್ ಇಷ್ಟ. ಅದರಲ್ಲೂ ಈ ಶ್ರಾವಣದ ಟೈಮಲ್ಲೆಲ್ಲ ತುಂಬಾ ಅವರು ಪೂಜೆ ಅದೆಲ್ಲ ತುಂಬ ಎಂಜಾಯ್ ಮಾಡೋರು, ಖುಷಿ ಪಡೋರು. ಸೊ ಅದನ್ನೆಲ್ಲ ನೆನೆಸ್ಕೊಂಡು ನಾವು ಇರೋದು. ಆ್ಯಂಡ್ ನಾನು ಪ್ರತಿ ವರ್ಷ ಹಬ್ಬ ಇದೇ ಥರ ಮಾಡ್ಕೊಂಬರ್ತೀನಿ. ಇನ್ನೂ ಸ್ವಂತ ಮನೇಲಿ ಲಕ್ಷ್ಮಿ ಕೂರಿಸಿ ಮಾಡೋ ಅಂಥ ಟೈಮ್ ಇನ್ನೂ ಬಂದಿಲ್ಲ. ಅದೇ ಅಂತಾರಲ್ಲ, ನಾವು ಪ್ಲ್ಯಾನ್ ಮಾಡ್ಕೊಳ್ಳೋದಿಲ್ಲ, ದೇವ್ರ ಪ್ಲ್ಯಾನ್ ಇನ್ನೂ ಡಿಫ್ರೆಂಟಾಗಿರುತ್ತೆ. ಸೊ ಇನ್ನೂ ಬೆಟರಾಗಿರುತ್ತೆ, ಇನ್ನೂ ಚೆನ್ನಾಗಿರುತ್ತೆ. ಅದನ್ನು ನಂಬ್ಕೊಂಡು ಸ್ವಲ್ಪ ವೆಯ್ಟ್ ಮಾಡಬೇಕಷ್ಟೇ. ಸೊ ಅದು ಏನು ತುಂಬ ಲೇಟ್ ಇಲ್ಲ, ಆಗುತ್ತೆ, ಟೈಮ್ ಬಂದಾಗ ಅದು ಆಗುತ್ತೆ. ನೋಡೋಣ ಎಷ್ಟನೇ ವರ್ಷಕ್ಕಾಗುತ್ತೆ ಏನು ಅನ್ನೋದು ಅಲ್ವಾ. ಸೊ ನನಗೇನು ಇಲ್ಲ, ನಾನು ಲಾಸ್ಟ್ ವರ್ಷ ಅಂದ್ಕೊಂಡಿದ್ದೆ ಈ ವರ್ಷ ಆಗುತ್ತೆ ಅಂತ. ಮೇ ಬಿ ನೆಕ್ಸ್ಟ್ ವರ್ಷ ಆ ಥರ ಅಂದ್ಕೊಳ್ಳೋದು. ನಾವು ಅಂದ್ಕೊಂಡಂಗೆ ಏನೂ ಆಗೋಲ್ಲ, ದೇವರು ಯಾವಾಗ ಅದೆಲ್ಲ ಆಗಬೇಕು ಅಂತ ಇರುತ್ತೆ ಆವಾಗೇ ಆಗೋದು. ಸೊ ನಾನಂತೂ ಒಂದು ಅಂದ್ಕೊಂಬಿಟ್ಟಿದ್ದೀನಿ, ಸ್ವಂತ ಮನೆಗೆ ಹೋಗೋವರೆಗೂ ಕೂಡ ನಾನು ಲಕ್ಷ್ಮಿ ಕೂರಿಸಲ್ಲ, ಸ್ವಂತ ಮನೇಲೇ ಕೂರಿಸ್ಬೇಕು ಅಂತ. ಅದು ಮುಂಚೆಯಿಂದನೂ ಅಂದ್ಕೊಂಡಿರೋದು, ಇವಾಗ ಅಂದ್ಕೊಂಡಿರೋದಲ್ಲ. ನಾನು ಲಕ್ಷ್ಮಿ ಮುಖವಾಡ ಕೂಡ ತೊಗೊಂಡಿಲ್ಲ, ಆವಾಗಲೇ ತೊಗೋತೀನಿ. ಅಲ್ಲಿವರೆಗೂ ಬರೀ ಮನೇಲಿ ಇದೇ ಥರ ಸಿಂಪಲಾಗಿ. ಯಾಕಂದರೆ ನೋಡಿ, ಇಲ್ಲಿ ದೇವ್ರ ಮನೆ ಇಲ್ಲ. ಆ್ಯಂಡ್ ಚಿಕ್ಕದಾಗೆ ನಮ್ಗೆ ಹೇಗೆ ಮಾಡ್ಕೊಬಂದಿದ್ದೀವಿ ಅದೇ ಥರ ಮಾಡ್ಕೊಂಬರೋದು. ಸ್ವಂತ ಮನೆ ಅಂತ ಆದಾಗ ಅದಕ್ಕೆ ದೇವ್ರ ಮನೆ ಇರುತ್ತೆ. ಆ್ಯಂಡ್ ಎಲ್ಲ ತೊಗೊಂಡು ಫಸ್ಟಿಂದ ಮಾಡೋಣ. ಆ್ಯಂಡ್ ನನಗೂ ಹೇಗೆ ಮಾಡಬೇಕು ಏನು ಅದೆಲ್ಲ ನಿಜ ಗೊತ್ತಿಲ್ಲ. ಅವಾಗ ಯಾರನ್ನಾರು ಕೇಳಿಕೊಂಡು ಮಾಡ್ಕೊಳ್ಳೋಣ ಅಂತ ಡಿಸೈಡ್ ಆಗಿ ಇದ್ದೀನಿ. ವಿರು ಕೂಡ ತುಂಬ ಹೆಲ್ಪ್ ಮಾಡ್ತಾಯಿದ್ದ. ಅವನು ತುಂಬ ಆರಾಮಾಗಿರ್ತಾನೆ, ಕ್ರ್ಯಾಂಕಿ ಆಗಿರೋದು ಆ ಥರದ್ದೆಲ್ಲ ಇಲ್ಲ. ತುಂಬ ರೇರ್ ಅವನು ಏನಾರು ಇದು ಮಾಡೋದು, ಇಲ್ಲಾಂದ್ರೆ ಆರಾಮ್ಸೆ ಇರ್ತಾನೆ ಮನೇಲಿ. ಇನ್ನೂ ಹೆಲ್ಪ್ ಮಾಡ್ತಾಯಿರ್ತಾನೆ, ಮಮ್ಮ ಅದು ತಂದ್ಕೊಡ್ಲಾ, ಮಮ್ಮ ಇದು ಮಾಡಲಾ, ಮಮ್ಮ ಅದು ಮಾಡಲಾ ಅಂತ. ಅವನು ಎಲ್ಲ ಇದನ್ನು ನೋಡಿದಾಗ ಒಂಥರ ಖುಷಿ ಅನಿಸುತ್ತೆ. ಹಬ್ಬಗಳೆಲ್ಲ ಸೆಲೆಬ್ರೇಟ್ ಮಾಡೋದು ಅದನ್ನೆಲ್ಲ ನಾನು ಪ್ರತಿ ಹಬ್ಬನೂ ಸೆಲೆಬ್ರೇಟ್ ಮಾಡ್ತೀನಿ, ನೀವು ನೋಡಿರ್ತೀರ. ಒಂಥರ ಖುಷೀಲಿ ಸೆಲೆಬ್ರೇಟ್ ಮಾಡ್ತೀನಿ. ಮುಂಚೆಯಿಂದನೂ ಅಷ್ಟೇ ಹೂವು ತರೋದು, ಹಾರ ತರೋದು, ದೇವ್ರ ಮನೇಲಿ ಸಿಂಪಲ್ಲಾಗೆ ಮಾಡಿದ್ರೂ ಚೆನ್ನಾಗಿ ಮಾಡೋ ಅಂಥ ಅಭ್ಯಾಸ ನಾನು ಮಾಡ್ಕೊಂಡು ಬಂದಿದ್ದೀನಿ. ಸುನಿಕೋ ಇಷ್ಟ ಆಗುತ್ತೆ, ಅವರು ತುಂಬಾ ಹೆಲ್ಪ್ ಮಾಡಿಕೊಡ್ತಾರೆ. ನಾನು ಒಂದು ಕಡೆ ಈ ಸೈಡ್ ಕೆಲಸ ಮಾಡ್ತಾಯಿದ್ರೆ ಅವರು ಬಾಗಿಲಿಗೆ ಹೂವು ಹಾಕ್ಕೊಡೋದು, ಅದೇ ಚಿಕ್ಕ ಪುಟ್ಟ ಅವರು ನನಗೆ ಹೆಲ್ಪ್ ಮಾಡಿಕೊಡೋದಿಲ್ಲ ಮಾಡ್ತಾರೆ. ಸೊ 3 ಜನ ಸೇರಿ ನಮ್ಮ ಮನೆಯ ವರಮಹಾಲಕ್ಷ್ಮಿ ಹಬ್ಬನ ಮಾಡಿದೆ. ಲೋಟಸ್ ಎಲ್ಲ ತಂದಿದ್ದೆ, ಒಂಥರ ಚೆನ್ನಾಗಿ ಅನ್ನಿಸ್ತಾಯಿತ್ತು. ದೇವ್ರ ಮನೆ ಇದ್ಬಿಟ್ಟಿದ್ರಂತೂ ಇನ್ನೂ ಚೆನ್ನಾಗಿರೋದು ಅಂತ ಎಲ್ಲೋ ಅನ್ಸೋದು. ಬಟ್ ಬಾಡಿಗೆ ಮನೆಗಳಲ್ಲಿ ಇದನ್ನೆಲ್ಲ ನಾವು ಎಕ್ಸ್ಪೆಕ್ಟ್ ಮಾಡೋಕ್ಕಾಗಲ್ಲ, ಏನಿದೆ ಅದರಲ್ಲಿ ಸ್ಯಾಟಿಸ್ಫೈ ಆಗ್ಬೋದು. ಸೊ ಹಾಗಾಗಿ ನಾನು ಸ್ವಲ್ಪ ಮಾತ್ರ ಇಟ್ಕೊಂಡಿದ್ದೀನಿ, ಈಸಿಯಾಗಿರೋ ಥರ ಜಾಗದಲ್ಲಿ. ಆ ಚಿಕ್ಕ ಜಾಗದಲ್ಲಿ ಎಷ್ಟು ಫಿಟ್ ಆಗುತ್ತೆ ಅಷ್ಟೇ ಇಟ್ಕೊಂಡು ಮಾಡೋದು ಬೆಟರು. ಸೊ ಹಾಗಾಗಿ ಆ್ಯಂಡ್ ಒಂದು ಲಕ್ಕಿ ಬ್ಯಾಂಬೂ ಕೂಡ ತೊಗೊಂಡು ಬಂದಿದ್ವಿ. ಸೊ ಅದು ಕೂಡ ಒಂಥರ ಖುಷಿ ಅನಿಸ್ತು. ಫ್ರೈಡೆ ಬಂದಿತ್ತು. ಸೊ ಎಲ್ಲ ಒಂಥರ ಪಾಸಿಟಿವ್ ವೈಬ್ಸ್ ಇದೆ. ನಿಮ್ಮ ಮನೇಲೆಲ್ಲ ಹೇಗೆ ಮಾಡಿದ್ರಿ ಹಬ್ಬನ ಅಂತ ಹೇಳಿ. ನಾವು ಪ್ರತಿ ವರ್ಷ ಈ ಥರ ವರಮಹಾಲಕ್ಷ್ಮಿ ಹಬ್ಬದ ದಿನ ಒಂಚೂರು ದೇವ್ರ ಮುಂದೆ ಕಾಸೆಲ್ಲ ಇಟ್ಟು ಪೂಜೆ ಮಾಡ್ತೀವಿ. ಲಾಸ್ಟ್ ಟೈಮು ನನ್ನ ರೆಗ್ಯುಲರ್ ವ್ಯೂವರ್ಸ್ ಇದ್ದರೆ ನಿಮಗೆ ಗೊತ್ತಿರುತ್ತೆ. ಸೊ ಸೇಮ್ ರೊಟೀನ್ನ ಫಾಲೋ ಮಾಡ್ತಾಯಿದ್ದೀವಿ. ಸೊ ಇವತ್ತು ಕೂಡ ವೀರು ಹೋಗಿದ್ದ ಮೇಲ್ಗಡೆ ಸ್ವಲ್ಪ ಕಾಯಿನ್ಸು, ಈ ಥರ ಗೋಲ್ಡ್ ಕಾಯಿನ್ಸ್ ಅಂದರೆ 5 ರೂಪೀಸ್ ಕಾಯಿನು, ಸ್ವಲ್ಪ ದುಡ್ಡೆಲ್ಲ ಇಟ್ಬಿಟ್ಟು ಪೂಜೆ ಮಾಡೋಣ ಅಂತ ಈಗ ಅಪ್ಪ ಮಗ ಇಬ್ಬರೂ ಅದನ್ನು ಜೋಡಿಸ್ತಾ ಇದ್ದಾರೆ. ಸೊ ನನ್ನ ತುಂಬ ಜನ ಸಬ್ಸ್ಕ್ರೈಬರ್ಸ್ ಕೂಡ ಈ ಸತಿ ಮನೆಗೆ ಇನ್ವೈಟ್ ಮಾಡಿದ್ರಿ. ಬಟ್ ನಿಮಗೆ ಗೊತ್ತಿರ್ಬೋದು, ಮಳೆ ಸೀಸನ್ ಆ್ಯಂಡ್ ನನಗೆಲ್ಲೂ ಆಚೆ ಹೋಗೋ ಪ್ಲ್ಯಾನ್ ಇರಲಿಲ್ಲ, ಆಯಿತಾ. ಸೊ ಖಂಡಿತ ಇನ್ಯಾವಾಗಾರು ನಿಮ್ಮ ಮನೆಗಳಿಗೆ ಬರ್ತೀನಿ, ಮೀಟ್ ಮಾಡ್ತೀನಿ. ಆ್ಯಂಡ್ ಯಾರ್ಯಾರು ಕರೆದ್ರಿ ಬೇಜಾರು ಮಾಡ್ಕೊಬೇಡಿ, ಸ್ವಲ್ಪ ನನಗೂ ಕೂಡ ಟೈಮ್ ಬೇಕು ಹಾಗಾಗಿ. ಆ್ಯಂಡ್ ಇವಾಗ ನಾನು ಹೋಗಿ ಸೀರೆ ಉಟ್ಕೊಂಡು ಬಂದೆ. ಇದು ನಿರಂತರದಿಂದ ತರಿಸ್ಕೊಂಡಿರೋಂಥ ಸ್ಯಾರಿ, ಸಖತ್ತಾಗಿದೆ. ಒಂದು ಒಳ್ಳೆ ಕಲರ್ ಕಾಂಬಿನೇಷನ್ ಆ್ಯಂಡ್ ತುಂಬ ಸಾಫ್ಟ್ ಸ್ಯಾರಿ, ಮೈಸೂರು ಕ್ರೇಪ್ ಸ್ಯಾರಿ. ಆ್ಯಂಡ್
ನನಗೆ ಕಲರ್ ತುಂಬಾ ಇಷ್ಟ ಆಯಿತು. ಸಿಂಪಲಾಗಿ ಇಡ್ಸಿದೆ ಬ್ಲೌಸ್, ಯಾವುದೇ ರೀತಿ ವರ್ಕ್ ಇಲ್ಲ ಏನಿಲ್ಲ. ಆ್ಯಂಡ್ ಹಿಂದೆ ಫುಲ್ ಕವರ್ ಮಾಡಿಸಿದೆ. ಒಂಥರ ಸ್ಲೀವ್ಸು ಅಷ್ಟೇ ತುಂಬಾ ಚೆನ್ನಾಗಿ ಇತ್ತು. ಫ್ರಂಟ್ ಕೂಡ ಲುಕ್ ಚೆನ್ನಾಗಿತ್ತು. ನಾನು ನಿಮಗೆ ತೋರಿಸ್ತೀನಿ. 3 ಜನ ಸೇರಿ ಪೂಜೆ ಕೂಡ ಮಾಡ್ಕೊಂಡ್ವಿ. ಪೂಜೆ ಮಾಡಿದಾಗ ಒಂದು 10 ಕಾಲಾಗಿತ್ತು. ನಾವೆಲ್ಲ ಮುಗಿಸ್ಕೊಂಡು ಮಾಡ್ಕೊಂಡು ಬಂದಾಗ ತುಂಬ ಜನ 5 ಗಂಟೆ 3 ಗಂಟೆಯಲ್ಲೆಲ್ಲ ಪೂಜೆ ಮಾಡಿರ್ತಾರೆ, ಲಕ್ಷ್ಮಿ ಕೂರಿಸಿರೋರು. ಸೊ ನಮ್ಮ ಮನೆಯಲ್ಲೇ ಆರಾಮ್ಸೆ ನಾವು ಎಲ್ಲ ರೆಡಿಯಾಗಿ ಎಲ್ಲ ಮಾಡಿ ಪೂಜೆ ಮಾಡಿದಾಗ 10 ಕಾಲಾಗಿತ್ತು. ಆ್ಯಂಡ್ ಈ ಥರ ಕೂರಿಸಿದೆ. ಆ್ಯಂಡ್ ಸ್ಯಾರಿ ಈ ಥರ ಇದೆ. ನಾನೇನು ಜ್ಯುವೆಲ್ರಿ ಯಾವುದು ಹಾಕ್ಕೊಂಡಿರಲಿಲ್ಲ. ಮಾಮೂಲಿ ನಾನು ಡೈಲಿ ಜ್ಯುವೆಲ್ರಿ ಏನು ಹಾಕ್ಕೊಂಡಿರ್ತೀನಿ ನೋಡಿ, ಅದೇ ಜ್ಯುವೆಲ್ರಿ ನಾನೇನು ಎಕ್ಸ್ಟ್ರಾ ಆ್ಯಡ್ ಮಾಡ್ಕೊಳ್ಳಿಲ್ಲ. ಸಿಂಪಲಾಗಿ ಇಟ್ಕೊಂಡಿದ್ದೆ. ಆ್ಯಂಡ್ ಸ್ಯಾರಿ ನೋಡ್ತಾ ಇರ್ಬೋದು, ಈ ಥರ ಇದೆ. ಅವರ ಇನ್ಸ್ಟಾಗ್ರಾಮ್ ಪೇಜ್ ಡೀಟೇಲ್ಸ್ ಕೊಟ್ಟಿರ್ತೀನಿ, ನೀವು ಬೇಕಂದರೆ ತರಿಸ್ಕೋಬೋದು. ಇದನ್ನು ತುಂಬ ಲಾಸ್ಟ್ ಟೈಮೇ ತರಿಸಿ ಇಟ್ಕೊಂಡಿದ್ದೆ. ಇದೇ ಫಸ್ಟ್ ಟೈಮ್ ಉಟ್ಕೊತಾ ಇರೋದು. ಇನ್ನೊಂದು ಸೀರೆ ಉಟ್ಕೊಳ್ಳೋಣ ಅಂತ ಪ್ಲ್ಯಾನ್ ಮಾಡಿಕೊಂಡೆ, ಬಟ್ ಲಾಸ್ಟ್ ಮೂಮೆಂಟಲ್ಲಿ ಇದೇ ಉಟ್ಕೊಳ್ಳೋಣ. ಆ ರೆಡ್ಗೆ ಪಿಂಕ್ ಕಾಂಬಿನೇಷನ್ ತುಂಬಾ ಚೆನ್ನಾಗಿ ಅನ್ನಿಸ್ತಾಯಿತ್ತು. ಸೊ ಹಾಗಾಗಿ ಚೆನ್ನಾಗಿರುತ್ತೆ ಅಂತ ಉಟ್ಕೊಂಡೆ. ಆ್ಯಂಡ್ ಮಲ್ಲಿಗೆ ಹೂವು ಕೂಡ ತೊಗೊಂಡು ಬಂದಿದ್ನಲ್ಲ, ಸೊ ಅದನ್ನೆಲ್ಲ ಹಾಕೊಂಡು ಒಂಥರ ಈ ಹಬ್ಬದ ಫೀಲ್ ಇತ್ತು. ಆ್ಯಂಡ್ ಹೇಗಿದೆ ಸೀರೆ ಅಂತ ಕೂಡ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ. ನಾನು ಕೂಡ ನಿಮ್ಮೆಲ್ಲರ ಕಮೆಂಟ್ಸ್ ನೋಡೋದಕ್ಕೆ ಕಾಯ್ತಾ ಇರ್ತೀನಿ. ಆ್ಯಂಡ್ ನಂಗೆ ಅಷ್ಟು ಚೆನ್ನಾಗಿ ಸೀರೆ ಉಟ್ಕೊಳ್ಳೋಕೆ ಬರಲ್ಲ. ಹೆಂಗೋ ಒಂದು ಸಿಂಪಲ್ಲಾಗಿ ಡ್ರೇಪ್ ಮಾಡ್ಕೊಂಡಿದ್ದೆ. ಚೆನ್ನಾಗಿ ಅನ್ನಿಸ್ತಾ ಇತ್ತು. ಜಾಸ್ತಿ ಸೀರೆ ಉಟ್ಕೊಂಡು ಅಭ್ಯಾಸ ಮಾಡ್ಕೊಬೇಕು ಈ ನಡುವೆ. ಇನ್ಮೇಲೆ ನಾನು ಯಾವಾಗೋ ಒಂದು ಸತಿ ಉಟ್ಕೊಳ್ಳೋಕೆ ಹೋದರೆ ಅದು ಕ್ಲೀನಾಗಿ ಬರೋದಿಲ್ಲ. ಅದರಲ್ಲೂ ಈ ಥರ ಸಾಫ್ಟ್ ಸಿಲ್ಕ್ ಸ್ಯಾರಿ ಎಲ್ಲ ಹೆಂಗೋ ಮ್ಯಾನೇಜ್ ಮಾಡಿಬಿಡ್ಬೋದು. ರೇಷ್ಮೆ ಸೀರೆ ಎಲ್ಲ ಉಟ್ಕೋಬೇಕಂದ್ರೆ ಯಾರು ಒಬ್ಬರು ಹೆಲ್ಪ್ ಇರಲೇಬೇಕು. ಡ್ರೇಪಿಂಗ್ ಎಲ್ಲ ಸ್ವಲ್ಪ ಕಷ್ಟ ಇದೆ. ಆ್ಯಂಡ್ ಫ್ರಂಟಲ್ಲಿ ಈ ಥರ ಇದೆ ಬ್ಲೌಸು, ನೀವು ನೋಡ್ತಾ ಇರ್ಬೋದು. ಲೈಟಾಗಿ ಪಫ್ ಥರ ಕೊಡ್ಸಿದ್ದೀನಿ. ಆ್ಯಂಡ್ ಚೆನ್ನಾಗಿ ಅನ್ನಿಸ್ತು. ಫಿಟ್ ಎಲ್ಲ ತುಂಬಾ ಚೆನ್ನಾಗಿತ್ತು. ನನ್ನ ಫೇವ್ರೆಟ್ ಶ್ವೇತಾ ಕೌಲ್ ಕೊಟ್ಟಿದ್ದು ಚಾರುಯಿ ಬೊಟಿಕಿಂದ. ಸೊ ಅವ್ರದ್ದು ಡೀಟೇಲ್ಸ್ ಬೇಕಂದರೂ ಕೂಡ ನೀವು ಕಮೆಂಟ್ ಮಾಡಿ, ನಾನು ಡೀಟೇಲ್ಸ್ ಕಳಿಸ್ತೀನಿ. ಸ್ಯಾರಿ ಡೀಟೇಲ್ಸ್ ಆ್ಯಂಡ್ ಬ್ಲೌಸ್ ಸ್ಟಿಚಿಂಗ್ ಡೀಟೇಲ್ಸ್ ಆ್ಯಂಡ್ ಹೇಗೆ ಕಾಣಿಸ್ತಾ ಇದ್ದೀನಿ ಅಂತ ಕಮೆಂಟ್ ಮಾಡೋದು ಕೆಲಸ ನಿಮ್ಮದು. ಚೆನ್ನಾಗಿದೆಯಾ? ಹೇರ್ ಕೂಡ ಯಾವುದೇ ರೀತಿ ಸ್ಟ್ರೈಟ್ ಮಾಡಿರಲಿಲ್ಲ. ನನ್ನ ನ್ಯಾಚುರಲ್ ಕರ್ಲಿ ಹೇರ್, ಅದು ಕೂಡ ಸ್ವಲ್ಪ ಡ್ರೈ ಎಲ್ಲ ಆಗಿಬಿಟ್ಟಿದೆ. ಈ ವರ್ಷ ಏನೂ ಮಾಡಿಸ್ಬಾರ್ದು, ಹೇರ್ ಕಟ್ ಹೇರ್ ಕಲರ್ ಏನೂ ಮಾಡಿಸ್ಬಾರ್ದು. ತುಂಬಾ ಸ್ಟ್ರೆಸ್ಸಿಂದ ಹೇರ್ ಫಾಲ್ ಎಲ್ಲ ಆಗಿಬಿಟ್ಟಿದೆ. ಹಾಗಾಗಿ ಸ್ವಲ್ಪ ಕೇರ್ ಮಾಡಬೇಕು ಅಂತ ಹಾಗೆ ಬಿಟ್ಬಿಟ್ಟಿದ್ದೀನಿ. ಸುಮ್ಮನೆ ಜಾಸ್ತಿ ಬ್ಲೋ ಡ್ರೈ ಹೇರ್ ಸ್ಟ್ರೈಟ್ನಿಂಗ್ ಎಲ್ಲ ಮಾಡಿಕೊಂಡ್ರೆ ಕೂದಲು ಇನ್ನೂ ಡ್ಯಾಮೇಜ್ ಆಗುತ್ತೆ. ಹಾಗಾಗಿ ಆ್ಯಂಡ್ ಸ್ಯಾರಿ ಅಂತೂ ಸಕ್ಕತ್ತಾಗಿತ್ತು. ನಾನೊಂದು ಒಂದಷ್ಟು ಫೋಟೋಸ್ ವೀಡಿಯೋಸ್ ಎಲ್ಲ ತೊಗೊಂಡು ಮಜಾ ಮಾಡಿದೆ. ಪಲಾವ್, ಕೋಸಂಬರಿ, ಅನ್ನ, ಅವರೆಕಾಯಿ ಸಾರು, ರವೆ ಉಂಡೆ, ಡ್ರೈ ಜಾಮೂನ್. ಇದು ಬೇಡವಾ ನಿಮಗೆ ಡ್ರೈ ಜಾಮೂನ್? ಪೋರ್ಟ್ರೇಟ್ ಆನ್ ಆಗಿದೆಯಾ ನೋಡು, ವಿಡಿಯೋ ಆನ್ ಮಾಡು. ಖಾಲಿ ಮಾಡ್ತೀಯ ಅಷ್ಟು? ಇಲ್ಲ ಮತ್ತೆ ತಿನ್ಬಿಟ್ಟು ಹೇಳಿ ಹೆಂಗಿದೆ ಅಂತ. ನಿಂಗೆ ಹಾಕೊಡ್ತೀನಿ ನಡಿ ಚಿಕ್ಕ ಪ್ಲೇಟ್ಗೆ. ಎಷ್ಟು ಈ ಜಾಗದಲ್ಲಿ ಎಷ್ಟು ಅಚ್ಚುಕಟ್ಟಾಗಿ ಮಾಡೋಕ್ಕಾಗುತ್ತೆ ಅಷ್ಟು ಮಾಡಿದ್ದೀನಿ. ಹಿಂಗೋ ಇಷ್ಟ ಆಯಿತು, ನನಗೆ ಇಷ್ಟ ಆಯಿತು, ಚೆನ್ನಾಗಿ ಅನ್ನಿಸ್ತು. ಪಕ್ಕ ಕೂತ್ಕೊ. ಚೆನ್ನಾಗಿದೆ. ಆ್ಯಂಡ್ ವೀರಿಗೂ ಕೂಡ ಸ್ವಲ್ಪ ಪಲಾವ್ ತಿನ್ಸೋಣ ಅಂತ ಹಾಕ್ಕೊಂಡು ಬಂದೆ. ಒಂದು ಸ್ವಲ್ಪ ಮೊಸರು ಕೂಡ ಹಾಕ್ಕೊಂಡು ಬಂದೆ. ಅವನು ಈ ಪಲಾವೆಲ್ಲ ಮಾಡಿದಾಗ ಸ್ವಲ್ಪ ಖಾರ ಇದ್ದರೆ ಅಷ್ಟು ತಿನ್ನೋಕ್ಕೆ ಇಷ್ಟಪಡೋದಿಲ್ಲ. ಬಟ್ ಇಲ್ಲ, ಅವ್ನು ನಾವು ತಿಂದಿದ್ದೆಲ್ಲ ತಿನ್ನಬೇಕು ಅಂತ ರೂಢಿ ಮಾಡ್ಸೋಕ್ಕಾದರೂ ಸ್ವಲ್ಪ ತಿನ್ನಿಸ್ತಾ ಇದ್ದೀನಿ. ಈ ನಡುವೆ ಏನಾದರೂ ನೈಸ್ ಮಾಡಿ ತಿನ್ನಿಸಿದ್ರೆ ಸ್ವಲ್ಪ ತಿಂತಾನೆ. ಅದರಲ್ಲೂ ಒಂಚೂರು ಮೊಸರು ಇಲ್ಲ ಸೌತೆಕಾಯಿ ಎಲ್ಲ ಹಾಕಿ ಕೊಟ್ಟರೆ ತಿಂತಾನೆ. ಅವ್ನು ಮುಂಚೆಯಿಂದನೂ ಸ್ವಲ್ಪ ಫುಡ್ಡಲ್ಲಿ ಪಿಕ್ಕಿ ಇದ್ದಾನೆ. ಆ್ಯಂಡ್ ಆ ಒಂದು ಇದನ್ನು ಬಿಡಿಸ್ಬೇಕು, ಅದು ಈಸಿಯಾಗಿ ಆಗಲ್ಲ ಪಾಪ. ಸ್ವಲ್ಪ ನಿಧಾನಕ್ಕೆ ಮಾಡೋಣ. ಮಗು ಏನೋ ಒಂದು ಒಟ್ಟಿನಲ್ಲಿ ಹೊಟ್ಟೆ ತುಂಬ ತಿಂದರೆ ಸಾಕು ಅನಿಸುತ್ತೆ. ಆ್ಯಂಡ್ ಅವ್ನು ವೆಯ್ಟ್ ಗೇನೇ ಆಗ್ತಾಯಿಲ್ಲ, ಅದೊಂದು ಬೇರೆ. ಅವ್ನು ಯಾವಾಗಪ್ಪ ದಪ್ಪ ಆಗ್ತಾನೆ ಅನ್ನೋ ಥರ ಬೇರೆ ಒಂದು ನನಗೆ ಯಾವಾಗಲೂ ಸುನಿಗೆ ಅಂತ ಇರ್ತೀನಿ. ಅವ್ನು ಆ್ಯಕ್ಟಿವ್ ಆಗಿದ್ದಾನೆ ಬಿಡು ಅಂತ ನಾನು, ಬಟ್ ಆದರೂ ನನಗೆ ಒಂದು ಸ್ವಲ್ಪ ಗುಂಡಿಗೆ ಚೆನ್ನಾಗಿ ಆಗಲಿ ಅಂತ ಅನಿಸುತ್ತೆ. ಓವರ್ ಫೀಡ್ ಮಾಡಿದ್ರು ಕಕ್ಕೋದು ಎಲ್ಲ ಮಾಡ್ತಾನೆ. ಹಾಗಾಗಿ ಅವನು ಎಷ್ಟು ತಿಂತಾನೆ
ಅಷ್ಟೇ ತಿನ್ಸೋಕ್ಕೆ ಟ್ರೈ ಮಾಡ್ತೀನಿ. ಆ್ಯಂಡ್ ತಿಂತಾಯಿದ್ದೆ. ಈ ಸತಿ ಪ್ಲೇನ್ ವೈಟ್ ಪಲಾವ್ ಮಾಡಿದ್ದೆ, ಜಾಸ್ತಿ ಮಸಾಲೆ ಎಲ್ಲ ಏನೂ ಇರಲಿಲ್ಲ. ಸೊ ಹಾಗಾಗಿ ಅವನು ಒಂದು ಸ್ವಲ್ಪ ತಿನ್ಕೊಂಡ. ನಾವು ಕೂಡ ಹಬ್ಬದ ಊಟ ಮಾಡ್ಕೊಂಡ್ವಿ. ಈ ಥರ ಇತ್ತು ನಮ್ಮನೆ ಹಬ್ಬ. ಆ್ಯಂಡ್ ಲಾಸ್ಟಲ್ಲಿ ಏನಾಯಿತು ಅಂತ ತೋರಿಸ್ತೀನಿ ನೋಡಿ. ಆ್ಯಂಡ್ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ. ಬಾಯ್ಲಿ, ನನ್ನ ಕೈಯಲ್ಲಿ ಏನಿದೆ ನೋಡು. ಏನಿದೆ? ಏನು ಹುಳ? ಲೈಟ್ ಹುಳ. ಹಿಂಗತೈತೆ ನೋಡಿದ್ರೆ ಲೈಟು. ನೋಡ್ದಾ ನೋಡ್ದಾ ನೋಡಿ ಗೈಸ್, ವರಮಹಾಲಕ್ಷ್ಮಿ ಹಬ್ಬದ ದಿನ ನಮ್ಗೆ ಸಿಕ್ಕಿದೆ ಲೈಟ್ ಹುಳ. ನೋಡ್ತಲ್ಲಿ ಇಡುವಂತೆ ಬಿಡ್ಬೇಕು ಬಾ, ಅದನ್ನ ಹಿಡ್ಕೊಂಬಾರ್ದು, ಬಿಡ್ಬೇಕು ಬಾ. ಅದ್ರ ಫ್ಯಾಮಿಲಿ ಎಲ್ಲ ಇರುತ್ತೆ. ಅದೇ ಒಂದ್ ಕೈ ಮೇಲೆ ಕುತ್ಕೊಂತಾರೆ, ನನ್ ಕೈ ಮೇಲೆ. ಹೌದಾ? ಜೋಬಳು ಕುತ್ಕೊನ್ಬೇಕಿತ್ತು. ಇರ್ಬೇಬಿ, ನಾನು ಸ್ವಲ್ಪ ತಿಟ್ಕೊಂಡ್ ಬಿಡೋಣ ಪ್ಲೀಸ್. ನೀರು ತೋರಿಸ್ತೀನಿ. ಹಿಡ್ಕೊಳ್ಳೋ. ಎಷ್ಟೈತೆ ಆಚೆ? 4-5 ಐತಾವ. ಅದು ಇನ್ನೊಂದ್ ಜೊತೆ ಹೋಯ್ತೈತೆ, ಅದು ನನ್ನ ಕೈ ಮೇಲೆ ಬಂದು ಕೂತ್ಕೊಂಡು. ಅಯ್ಯೋ, ನಿಮ್ದು ಹುಳಗಳೆಲ್ಲ ಮುಟ್ಟಕ್ಕೆ ಮುಳ ಅನ್ನತ್ತೆ. ಅವನು ಕೊಡು, ಕೈಯಲ್ಲಿ ಇಟ್ಕೊಂಡು. ನಾವೇರು ಏನಾಗಲ್ಲ. ನಾನು ಹಿಡ್ಕೊಂಡಿಲ್ವಾ? ಸುಮ್ಮನೆ ಹಿಡ್ಕೊಬೇಕು. ನೋಡಿ ಲೈಟ್ ಪಡಕ್ ಅಂತ ಬರ್ತೈತೆ. ನಾನು ಇದು ಹತ್ರದಿಂದ ಇವತ್ತೇ ನೋಡ್ತಾ ಇರೋದು. ನಾವು ಅಷ್ಟೊಂದು ಹಿಡಿತಾ ಇದ್ವಿ, ಬೆಂಕಿ ಪಣ್ಣೆಲ್ಲ ಹಾಕೊಂತ ಇದ್ವಿ. ಅದಿರಲ್ಲ, ನಾವು ಹಿಡ್ಕೊಂಡ್ರೆ ಇರಲ್ಲ, ಅದು ಗೊತ್ತಾಗುತ್ತೆ. ನಾವು ಅವಾಗೆಲ್ಲ ಹಿಡ್ಕೊಂತ ಇದ್ವಿ. ಬಿಟ್ಬಿಡೋಣ ಅವರು ಆಚೆ. ಪಾಪ ಅಲ್ಲ, ಅದ್ರ ಫ್ಯಾಮಿಲಿ ಇರಲ್ಲ. ಅದು ನಾವು ಹಿಡ್ಕೊಂಡ್ರೆ ಇರಲ್ಲ, ಇರೋದು ಸತ್ತೋಗ್ಬಿಡುತ್ತೆ. ಅವ್ರ ಫ್ಯಾಮಿಲಿ ಜೊತೆ ಬಿಟ್ಬಿಡೋಣ. ಇನ್ನೊಂದಿನ ಬಾ ಅಂತ ಹೇಳೋದಕ್ಕೆ ಬರುತ್ತೆ. ಡೈಲಿ ಬರುತ್ತೆ. ಡೈಲಿ ಅಲ್ಲಿ ಸೈಟ್ ಪಕ್ಕದಲ್ಲಿ ಬರುತ್ತೆ. ಅದು ತಗೊಂಡೋಗ್ಬಿಡೋ ಪಪ್ಪಿ ಅವ್ರ ಜೊತೆ ಹೋಗು. ನೀನು ಹೋಗು ಆಚೆ ಗೇಟ್ ಹತ್ರ ಬಿಟ್ಬಿಟ್ಟು ಬಂದು ಹೋಗ್ರಿ. ನೋಡೋಗು ಆಯ್ತು. ಅಲ್ಲಿ ಇನ್ನೂ ಎಷ್ಟೊಂದು ಇದೆಯಂತೆ ತೋರ್ಸುತ್ತಂತ. ಹೋಗು, ದೂರದಿಂದ ಹೋಗಿ. ಆಚೆ ಇಲ್ಲೇ ಬಾಕ್ಲಿಂದ ನಿಂತ್ಕೊಂಡು ನೋಡು, ಹೋಗ್ಬೇಡ. ನಿಂಗೇನು ಭಯ? ನಾವಿರೋ ಪುಕ್ಳು, ನಿಂಗೆ ಪುಕ್ಳು. ಮತ್ತ್ಯಾಕೆ ಇಟ್ಕೊಂಡಿಲ್ಲ ನೀನು? ಅವ್ರ ಫ್ಯಾಮಿಲಿ ಅವ್ರು ಬೈತಾರ? ಏನಂತ ಬೈತಾರೆ? ನನಗ್ ಬೈತಾರ? ನಮ್ಗ ಏನ್ ಬೈತಾರೆ? ವಾಪಸ್ ಕೊಟ್ಬಿಟ್ಟೆ ನಾನು. ವಾಪಸ್ ಕೊಟ್ಬಿಟ್ನಲ್ಲ, ಒಂದ್ ಸ್ವಲ್ಪ ನೋಡ್ಬಿಟ್ಟು ಕೊಟ್ಬಿಟ್ಟೆ. ಬೈಯಲ್ಲ ಇವಾಗ ಅವರು. ಏನಂತ ಬೈತಾರೆ? ಕಳ್ಳ ಅಂತ ಬೈತಾರೆ. ಇವನು ಇದಾನೆಲ್ಲ, ಇವನೇ ದೊಡ್ಡ ಕಳ್ಳ ಇರ್ಕಂಡ್ರಿ. ನಮ್ಮ ಮನೆ ಕಳ್ಳ ಅವನು. ಮುದ್ದು ಕಳ್ಳ ಅವನ. ಮಲ್ಗಿಸ್ತೀನಿ, ಹಿಂಗೆ ಮಲ್ಗಿಸ್ತೀನಿ. ಅಯ್ಯೋ, ನನ್ ಬ್ಯಾಂಗಲ್ ಬಿಡು. ಹಂಗೆ ಮಲ್ಗಲ್ವಾ ಕಳ್ಳ? ನೋಡಬ್ಬಿ, ಅವ್ರ ಫ್ಯಾಮಿಲಿ ಅವ್ರು ನಮಗ್ ಬೈತಾರಂತೆ. ಅವನು ಏನು ಮಾಡಿಲ್ವಂತೆ, ನಾವ್ ಹಿಡ್ಕೊಂಡ್ ಬಂದ್ವಂತೆ. ಇವರೆಲ್ಲ ಕಳ್ರು ಕಳ್ಳ ಅಂತ ಬೈತಾರಂತೆ ಅವ್ರ ಫ್ಯಾಮಿಲಿ ಅವ್ರು. ಇವನ್ ಆಚೆ ಹಾಕು ಬೇಬಿ, ಅವ್ರ ಫ್ಯಾಮಿಲಿ ಅವರೆಲ್ಲ ಕರ್ಕೊಂಡೋಗ್ಲಿ ಅವನ್ನ. ಆಚೆ ಹಾಕಿವನ್ನ ಹಾಕು ಬೇಬಿ, ಆಚೆ ಹಾಕು ಬೇಬಿ. ಅವ್ರ ಫ್ಯಾಮಿಲಿ ಅವರೆಲ್ಲ ಕರ್ಕೊಂಡೋಗ್ಲಿ. ನಿನ್ ಜಾಸ್ತಿ ಆಗ್ತಿದೆ ಬರ್ತಾ ಹೆಂಗೆ? ನೀನ್ ಹಂಗೆ ಹೊಡಿ ಬೇಬಿ. ನಾನು ಹೊಡೆದ್ರೆ ಅಷ್ಟೇ. ಆಮೇಲೆ ಅವನು ನಾನು ನೋಡಿಲ್ಲ. ತರ್ಲ ಮಚ್ಚೆಕಾಯಿ, ಲೈಟ್ರ್ ತರ್ಲ, ಮಚ್ಚೆಕಾಯಿ ತರ್ಲ ಏನು ಇರೋದು?
ಏನು ಬಂದಿದ್ದು ಮತ್ತೆ ಎಲ್ಲ ಗಲೀಜ್ ಮಾಡ್ಕೊಂಡಿರ್ತೀವಿ. ಈಗಲೇ ಹಾಕೊಂಡಿರೋದು ನಾನು. ಗುಡ್ ನೈಟ್ ಹೇಳಾಯ್ತು. ಬೈ ಗೈಸ್. Bye guys, welcome back to Mali. ವೆಲ್ಕಮ್ ಬ್ಯಾಕ್ ಟು ಮೈ ಮಾಡಿ. ಏನಮ್ಮ